ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಪಾರ್ಟ್ 2 ಮಡಿಕೇರಿ ಬ್ಲಾಗ್ ಆಗಿರತ್ತದು. ಊಟ ಮುಗಿಸ್ಕೊಂಡು ಮಾತ್ರ ನಾನು ಕ್ಲೋಸ್ ಮಾಡಿದೆ ಪಾರ್ಟ್ 1ನಲ್ಲಿ. ಸೊ ನಾವು ಊಟ ಮುಗಿಸ್ಕೊಂಡು ಎಲ್ಲಿ ಹೋದ್ವಿ ಅಂತಂದರೆ ಕಾಫಿ ಪ್ಲ್ಯಾಂಟ್ಗೆ. ಆ್ಯಕ್ಚುಲಿ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದು ದುಬಾರಿ ಆನೆಗೆ ಹೋಗೋಣ ಅಂತ, ಬಟ್ ಅಲ್ಲಿ 4:30ಗೆ ಓಪನ್ ಆಗುತ್ತೆ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ನಾವು ಕಾಫಿ ಪ್ಲ್ಯಾಂಟ್ ಮೌಂಟೇನ್ ವ್ಯೂನ ಚೂಸ್ ಮಾಡ್ಕೊಂಡ್ವಿ. ಇದೆಲ್ಲ ಇಲ್ಲಿ ನೋಡೋಕ್ಕೆ ಮಾತ್ರ ಸಿಗೋದು. ಚೆನ್ನಾಗಿದೆ. 200 rupees per person. ಅವಳೇನು ಹಂಗೆ ಹಾಕೊಂಡೋಳೆ ಆಟೋ ಮೇಲೆ ಮೌಂಟೇನ್ ವ್ಯೂ ಅಂತ ತಕ್ಕೊಂಡ ಫಸ್ಟು. ಎಲ್ಲಿತ್ತು ಮೌಂಟೇನ್ ವ್ಯೂ? ಅಲ್ಲಿ ಅವ್ನ ಮೇಲೆ ಹತ್ಸಿದ್ನಲ್ಲ, ಕಲ್ಗಳಿದೆ ಮೇಲೆ ಹತ್ಸಿದ್ ಪಾಟ್ಗಳೆಲ್ಲ ಬರಲ್ಲ. ಮೆಣಸು 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 ಬರ್ತದೆ ಕೆಲವು ಕಡೆ. ಹೆಂಗೆ ಎಳಿತೀರಾ ನೀವು? ನಿಧಾನಕ್ಕೆ ಎಳಿತೀರಾ? ಕಾಲು ಜಾರಿದ್ರೆ ಅದೇ ಗಿಡಗಳು ಇಟ್ಕೊಂಡು ಬೇಸಿದ್ರೆ ಏನಾಗಲ್ಲ. ಹಾಂ. ಯಪ್ಪ ಇವನು ಹಿಂಗೈತೆ ಚಂಬು. ಶಂಭು, ನಾನು ಹೇಳಿದ್ನಲ್ಲ ಗ್ಲಾಸ್ ಹೋಗಿದ್ರೆ ಈಗ ಗ್ಲಾಸ್ ಇರ್ತಾಯಿತ್ತು ಅಂತಕ್ಕ ಫ್ರಿಜ್ಜು. ವಾವ್, ಅಲ್ಲಾಡ್ಸೋದಲ್ಲೇ ಇರ್ತೀರಾ ನೀವಂತ. ಶಮಿತಾ ಮಡಿಕೇರಿ. ಇದೊಂಥರ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಅವರು ಎಲ್ಲದಕ್ಕೂ ನೇಮ್ ಪ್ಲೇಟ್ಸ್ಗಳನ್ನು ಅಲ್ಲಿ ಡಿಸ್ಕ್ರೈಬ್ ಮಾಡಿದರು, ಯಾವ್ಯಾವ ಪ್ಲ್ಯಾಂಟ್ಸ್ಗಳಿದೆ ಅಂತ. ಕಂಪ್ಲೀಟ್ ಸ್ಪೈಸಸ್ ಹಾಗೂ ಕಾಫಿ ಪ್ಲ್ಯಾಂಟ್ ಆಗಿತ್ತಿದ್ದು. ಆ್ಯಂಡ್ ಸ್ವಲ್ಪ ಮಾತ್ರ ಫ್ರೂಟ್ಸ್ ಬೆಳೆದಿದ್ರು ಅವರು. ಆ್ಯಂಡ್ ಇಲ್ಲಿ ಅವರು ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು, ನಿಮಗೆ ಯಾವ್ಯಾವ ರೀತಿ ಕಾಫಿ ಬೆಳಿತೀವಿ, ಅದು ಹೆಂಗೆ ಪ್ರೋಸೆಸ್ ಆಗುತ್ತೆ ಅಂತೆಲ್ಲ. ನಮಗೆ ಇಲ್ಲಿ ಕಾಂಪ್ಲಿಮೆಂಟ್ರಿ ಆಗಿ ನಮಗೆ ಕಾಫಿ ಕೊಟ್ಟರು. ತುಂಬಾ ಚೆನ್ನಾಗಿತ್ತು. ನಾವು ಬೆಂಗಳೂರು ಕಾಫಿನೇ ಬೆಸ್ಟ್ ಅಂತ ಅಂದ್ಕೊಂಡಿರ್ತೀವಿ, ಫಿಲ್ಟರ್ ಕಾಫಿ, ಬಟ್ ಇದು ತುಂಬಾ ಚೆನ್ನಾಗಿತ್ತು ಕಾಫಿ. ನೋಡಿ ಇವರು ಹೇಗೆ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಅಂತ ನೀವು ನೋಡ್ಕೊಂಡು ಬನ್ನಿ. ಇದನ್ನ ಬಿಸಿಲಲ್ಲಿ ಸನ್ಡ್ರೈ ಮಾಡಬೇಕು. ಆಮೇಲೆ ಆ ಥರ ಆಗೋದಿಲ್ಲ. ಸ್ಕಿನ್ ಔಟ್ ಮಾಡಿದ್ಮೇಲೆ ಈ ಥರ ಸಿಗ್ತದೆ, ಗ್ರೀನ್ ಬೀನ್ ಸಿಗ್ತದೆ. ಇದು ರೋಬಸ್ಟಾ. ಒಂದೊಂದು ಥರ ಬೆಳೆಯೋದು ಬೇಕು. ರೋಬಸ್ಟಾ ಅಂದರೆ ಡಬಲ್ ಬೀನ್ ಬರ್ತದೆ. ಗ್ರೀನ್ ಕಾಫಿ ಇಲ್ಲದ್ರೆ ಫಿಲ್ಟರ್ ಕಾಫಿಗೆ ಹೋಯ್ತದೆ. ಇದು ಗ್ರೀನ್ ಫಿಲ್ಟರ್. ಡಬಲ್ ಬೀನ್ ಡಯಾಕೋಟೆಡ್ ಆಗಿರ್ತದೆ ಇದು. ಸಿಂಗಲ್ ಬೀನ್ ಅಂದರೆ ಮೋನೋಕೋಟೆಡ್ ಒಂದೇ ಬೀನ್ ಬರ್ತದೆ, ರೌಂಡ್ ಆಗಿರ್ತದೆ, ಗೋಧಿ ಥರ ಇರ್ತದೆ. ಸ್ಕಿನ್ ಔಟ್ ಮಾಡಿದ ಮೇಲೆ ಗೊತ್ತಾಯ್ತದೆ ಇದರಲ್ಲಿ ಎಷ್ಟು ಸಿಂಗಲ್ ಬಿನ್ ಇದೆ, ಎಷ್ಟು ಡಬಲ್ ಇದೆ, ಮೋನೋಕೋ, ಡಯಾಕೋ, ಟ್ರೈಕೋಟ್ಸ್ ಸಿಗ್ತದೆ ಸೆಲೆಕ್ಷನ್ ಮಾಡಿದ್ರೆ. ಅದು ಪಲ್ಪಿಂಗ್ ಮಿಷಿನ್ ಓದಿದ ಮೇಲೆ ಸಿಗ್ತದೆ, ಗೊತ್ತಾಗ್ಬಿಡ್ತದೆ. ಅದನ್ನ ಮಿಷಿನಲ್ಲಿ ಚೇಂಜ್ ಮಾಡ್ತಾರೆ, ಬೇಕಾದ್ರೆ ಕ್ವಾಲಿಟಿ ಅಲಗ ಡಿಫ್ರೆಂಟ್ ಮಾಡ್ತಾರೆ. ಮತ್ತು ಸ್ಕಿನ್ ಔಟ್ ತೋರಿಸ್ಕೊಡ್ತೀನಿ. ಅರಬಿಕಾ ಅಂದರೆ ಸ್ವಲ್ಪ ಬಿಗ್ ಆಗಿರ್ತದೆ. ಅದು ರೋಸ್ಟ್ ಆಗಿರೋದು. ಅನ್ ರೋಸ್ಟೆಡ್ ನೋಡಿ ಸ್ವಲ್ಪ ಬಿಗ್ ಆಗಿರ್ತದೆ. ರೋಸ್ಟ್ ಆಗಿದ್ಮೇಲೆ ನಾನು ತೋರಿಸ್ಕೊಡ್ತೀನಿ. ಇದು ಅನ್ ರೋಸ್ಟೆಡ್ ಅರಬಿಕಾ, ಸ್ವಲ್ಪ ದೊಡ್ಡದಾಗಿರ್ತದೆ. ಎಷ್ಟು ವೆರೈಟೀಸ್ ಬರುತ್ತೆ ಕಾಫಿಯಲ್ಲಿ? ಅರಬಿಕಾ, ರೋಬಸ್ಟಾ, ಕಾವೇರಿ ಅಂದರೆ ಲೋಕಲ್ ಟ್ರೀ ಆಗಿರ್ತದೆ. ಇಲ್ಲಿ ಕೂರ್ಗದಾಗಿರ್ತದೆ. ಕೂರ್ಗ್ ಸ್ಪೆಷಲ್ ಕಾವೇರಿ ಅಂದರೆ ಕಾವೇರಿ ವಾಟರಲ್ಲೇ ಬೆಳೆದಿರ್ತದೆ ಅದು. ಅರಬಿಕಾ, ರೋಬಸ್ಟಾ ಅನ್ನೋ ಎರಡು ಮಿಕ್ಸ್ ಮಾಡಿರೋದು. ಅರಬಿಕಾ ಅಂದರೆ ಅರಬ್ ಕಂಟ್ರಿ ಯಮಾನಿಂದ ತಗೊಂಬಂದಿದ್ದಾಗಿರ್ತದೆ, ಅದಕ್ಕೆ ಅರಬಿಕ್ ಅಂತ ಹೇಳ್ತಾರೆ. ರೋಬಸ್ಟಾ ಅಂದರೆ ಇಲ್ಲಿ ಸಿಗ್ತದೆ ಚಿಕ್ಕಮಂಗ್ಳೂರಲ್ಲಿ, ಅರಬಿಕ್ಸ್ ಜಾಸ್ತಿ ಸಿಗ್ತದೆ. ಕಾವೇರಿ ಲೋಕಲ್ ಇಲ್ಲೇ ಸಿಗ್ತದೆ, ಬೇರೆ ಹೊರಗೆ ಹೋದ್ರೆ ಸಿಗೋದಿಲ್ಲ. ಕೂರ್ಗಲ್ಲಿ ಮಾತ್ರ ಸಿಗ್ತದೆ. ಆ ವ್ಯಾರೈಟೀಸ್ ಸುಮಾರು ಇರ್ತದೆ. ಅದು ಲೆಕ್ಕ ಮಾಡ್ಲಿಕ್ಕೆ ಆಗೋದಿಲ್ಲ. ಕಾಫಿದು ಆ ಥರ ಮಾಡ್ಬಿಡ್ತಾರೆ, ಪರ್ಫ್ಯೂಮ್ಸ್ ಮಾಡ್ಬಿಡ್ತಾರೆ. ಕಾಫಿದು ಸ್ಕಿನ್ ಸಹ ವೇಸ್ಟ್ ಆಗೋದಿಲ್ಲ, ಕಪ್ ಮಾಡ್ತಾರೆ ಆ ಥರ. ಕಾಫಿ ಅಂದರೆ ವೇಸ್ಟ್ ಇಲ್ಲ. ಆಮೇಲೆ ರೋಸ್ಟ್ ಆಗಿದ್ಮೇಲೆ ಅರೇಬಿಕ್ ಕರೆಕ್ಟ್ ನೋಡಿ, ಚೆನ್ನಾಗಿ ಹುಡುಕಿದ್ವಿ. ನಾನು ಕೂಡ ಈ ಕಾಫಿ ಬೀನ್ಸ್ನ ನೋಡಿದ್ದೆ, ಬಟ್ ಇದ್ರಲ್ಲಿ ಕೂಡ ಇಷ್ಟೊಂದು ವೆರೈಟೀಸ್ ಆಫ್ ಕಾಫಿ ಬೀನ್ಸ್ ಇರುತ್ತೆ ಅನ್ನೋದು ನನಗೂ ಯಾವುದೇ ರೀತಿಯ ಐಡಿಯಾ ಇರಲಿಲ್ಲ. ಬಟ್ ಆಲ್ಮೋಸ್ಟ್ 5 to 6 ವೆರೈಟೀಸ್ ಆಫ್ ಕಾಫಿ ಬೀನ್ಸ್ಗಳು ಬೆಳೀತಾರೆ ಅಂತ ನಾನು ಕೇಳಿದೆ. ಫಿಲ್ಟರ್ ಮಾಡ್ಲಿಕ್ಕೆ ಏನಿಲ್ಲ, ಡೈರೆಕ್ಟ್ಲಿ ಕಾಫಿ ಮಾಡಿ ಕುಡಿಬಹುದು. ಪ್ಯೂರ್ ಕಾಫಿ ಸ್ಮೆಲ್ ನೋಡಿ ಗೊತ್ತಾಯ್ತದೆ ನಿಮಗೆ. ಒಂದು ಕಾಫಿ ಟೇಸ್ಟ್, ಒಂದು ಬೀನ್ ತಿಂದು ನೋಡಿ ಗೊತ್ತಾಯ್ತದೆ. ಒಂದು ಬೀನ್ ತಿಂದರೆ 2 ಗಂಟೆ ನಿದ್ರೆ ಸಹ ಬರೋದಿಲ್ಲ. ಜರ್ನಿ ಟೈಮಿಗೆ ಯೂಸ್ ಆಯ್ತದೆ, ಮತ್ತು ಬ್ಲಡ್ ಸರ್ಕ್ಯುಲೇಷನ್ಗೆ ಯೂಸ್ ಆಯ್ತದೆ, ಸ್ಕಿನ್ಗೆ ಬೆನಿಫಿಟ್ ಸಿಗ್ತದೆ. ಬೆಳಗ್ಗೆ ಜುಮ್ ಕ್ಲಾಸ್ಗೆ ಹೋಗ್ತೀರಲ್ಲ, ಜುಮ್ ಕ್ಲಾಸ್ಗೆ ಯಾರಾದ್ರು ಹೋಗ್ತೀರಾ, ಜುಮ್ ಕ್ಲಾಸ್ಗೆ ಅರ್ಲಿ ಮಾರ್ನಿಂಗ್ ಹೋಗ್ತಾರಲ್ಲ, ಬ್ಲ್ಯಾಕ್ ಕಾಫಿ ಅಂದರೆ ಡಬಲ್ ರೋಸ್ಟ್.
ವೆರೈಟೀಸ್ ಆಫ್ ಕಾಫಿ ಫ್ಲೇವರ್ಸ್ಗಳಿತ್ತು. ಚಾಕ್ಲೇಟ್ ಕಾಫಿ, ವೆನಿಲಾ, ಕ್ಯಾರಮೈಲ್ ಅಂತ ಸುಮಾರು ವೆರೈಟೀಸ್ ಆಫ್ ಕಾಫಿ ಇತ್ತು. ಆ್ಯಂಡ್ ಅದೇ ಪ್ರೈಸ್ ಕೂಡ ಡಿಪೆಂಡ್ ಅಪಾನ್ ಅವ್ರು ಯಾವ ರೀತಿ ಕಾಫಿ ಚೂಸ್ ಮಾಡ್ಕೊಳ್ತಾರೆ, ಯಾವ ಫ್ಲೇವರ್ ಚೂಸ್ ಮಾಡ್ತಾರೆ ಅದ್ರ ಮೇಲೆ ಪ್ರೈಸ್ ಇತ್ತು. ಬಟ್ ಇಟ್ ಕ್ವೈಟ್ ಕಾಸ್ಟ್ಲಿ. 100 ಗ್ರಾಮ್ಸ್ಗೆ ಅರೌಂಡ್ 200+ ಏನೋ ಪ್ರೈಸಸ್ಗಳಿತ್ತು. ಬಟ್ ಯಾರ್ಯಾರು ಕಾಫಿ ಲವರ್ಸ್ಗಳಿರ್ತಾರೋ ಡೆಫಿನೆಟ್ಲಿ ಅವ್ರು ಹೋಗಿ ಇಲ್ಲಿ ವಿಸಿಟ್ ಮಾಡ್ಬೋದು. ಕೊಡಗು ಈಸ್ ಮೇನ್ಲಿ ಫಾರ್ ನೇಚರ್ ಆ್ಯಂಡ್ ಕಾಫಿ ಅಂತ ನನಗನ್ನಿಸ್ತು. ಸೊ ಅದು ಮುಗಿಸ್ಕೊಂಡು ನಾವು ಸೀದಾ ಕೆಳಗಡೆ ಬಂದ್ವಿ. ಆ್ಯಂಡ್ ಅದು ಅವರು ಒಂದು ಸ್ವಲ್ಪ ಜಾಗ ಮಾಡ್ಕೊಂಡಿದ್ದಾರೆ ಅವರು ಓಡಾಡೋಕ್ಕೆಲ್ಲ. ಬಟ್ ನಮಗೆ ಮಾಡಬೇಕಂತಂದರೆ ಫುಲ್ ಕೆಳಗಡೆಯಿಂದ ಒಂಥರ ಮೌಂಟೇನ್ ಥರನೇ ಇದೆ, ಅದನ್ನು ಹತ್ಕೊಂಡು ಬಂದು ಬರಬೇಕಾಗತ್ತೆ. ಅದನ್ನು ಮುಗಿಸ್ಕೊಂಡು ಸೀದಾ ನಾವು ಬಂದಿದ್ದು ದುಬಾರಿ ಆನೆ. ಇವ್ರು ಹೇಳ್ದಂಗೆ ದುಬಾರಿಯಾಗೇ ಇದೆ, ಅದಕ್ಕೆ ಅನಿಸುತ್ತೆ ಮೋಸ್ಟ್ಲಿ ಇವ್ರು ಹೆಸರಿಟ್ಟಿರೋದು ಅಂತ. ಇವಾಗ ನೀರು ತುಂಬ ಕಡಿಮೆ ಇರೋದ್ರಿಂದ ಬೋಟಿಂಗ್ ಫೆಸಿಲಿಟಿ ಇಲ್ಲ ಅಂತ ಹೇಳಿದ್ರು. ಸೊ ನಾವೇ ನಡ್ಕೊಂಡು ಈ ಕಾರ್ನರಿಂದ ಆ ಕಾರ್ನರ್ವರೆಗೂ ನಾವೇ ಹೋಗಬೇಕು. ಬೋಟಿಂಗ್ ಫೆಸಿಲಿಟಿ ಇಲ್ಲ. ನೀವು ನೋಡ್ಬೋದು ಆ ಕಾರ್ನರಿಂದ ಈ ಕಾರ್ನರ್ವರೆಗೂ ನಾವೇ ನಡ್ಕೊಂಡು ಹೋಗಬೇಕು. ಆ್ಯಂಡ್ ತುಂಬ ಒಂಥರ ಅಡ್ವೆಂಚರ್ಸ್ ಆಗಿತ್ತು, ಚೆನ್ನಾಗಿತ್ತು ಅಂತ ಹೇಳ್ಬೋದು. ಆ್ಯಂಡ್ ಜೊತೆಗೆ ಪ್ರೈಸ್ ಕೂಡ ಅಷ್ಟೇ, ಪ್ರೈಸ್ ರೇಂಜ್ ಇದೆ. ಅದು ನಾನು ನಿಮಗೆ ಅಪ್ಕಮಿಂಗ್ ಬ್ಲಾಗ್ಸಲ್ಲಿ ಹೇಳ್ತೀನಿ. ಆ್ಯಂಡ್ ಅದು ವರ್ತಿತ್ತು ಅಂತಲೂ ನಾನು ಹೇಳಲ್ಲ, ಬಟ್ ಇಟ್ಸ್ ಓಕೆ, ಏನೋ ಒಂದು ಪ್ರಾಣಿಗೆ ಹೆಲ್ಪ್ ಆಗುತ್ತೆ ಅಂತ ಪ್ರೈಸ್ನ ಕೊಟ್ಟು ಹೋಗ್ಬೋದು. ಬಿಕಾಸ್ ನಾವು ಹೋಗಿರೋದೇ ಒಂದು ಎಕ್ಸ್ಪೀರಿಯೆನ್ಸ್ ಮಾಡಲಿಕ್ಕಲ್ವ. ಸೊ ಐ ಥಿಂಕ್ ಹೋಗಿ ನಾವು ನೋಡ್ಬೋದು. ಆಲ್ಮೋಸ್ಟ್ ಇಲ್ಲಿ 25 ಎಲಿಫೆಂಟ್ಸ್ ಇದೆ ಅಂತ ಹೇಳಿದ್ರು. ಮರಿಗಳಿಂದ ಹಿಡಿದು ದೊಡ್ಡ ಎಲಿಫೆಂಟ್ಗಳ ತನಕ ಇದ್ದಾವೆ. ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಎಲ್ಲನೂ ಕೂಡ. ಆಲ್ಮೋಸ್ಟ್ ನಾವೊಂದು ಅಲ್ಲಿಂದ ನದಿ ದಾಟ್ಕೊಂಡು ಹೋಗೋಕ್ಕೆ ನಮಗೆ ಒಂದು 30-40 ಮಿನಿಟ್ಸ್ ತೊಗೊಳ್ತು. ಆ್ಯಂಡ್ ಇಲ್ಲಿ ನಾವು ಆಲ್ಮೋಸ್ಟ್ 1.5 ಅವರ್ ಅಂತೂ ಟೈಮ್ ಸ್ಪೆಂಡ್ ಮಾಡಿದ್ವಿ. 4:30ಗೆ ಓಪನ್ ಆದರೆ 5:30ಗೆ ಇದು ಕ್ಲೋಸ್ ಮಾಡ್ತಾರೆ. ಜಸ್ಟ್ 1 ಅವರ್ ಈವ್ನಿಂಗ್ ಮಾತ್ರ ಇರುತ್ತೆ. ಬೆಳಗ್ಗೆನೂ 1 ಅವರ್ ಇರುತ್ತೆ ಆ್ಯಂಡ್ ಸಂಜೆನೂ ಕೂಡ 1 ಅವರ್ ಇರುತ್ತೆ ಇದು. ನಾವಲ್ಲೇ ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಬಂದ್ವಿ. ನನ್ನ ತಂಗಿ ಅವಳ ಫ್ರೆಂಡ್ಸಿಗೆ ಚಾಕ್ಲೇಟ್ಸ್ ತೊಗೊಳ್ಬೇಕು ಅಂತ ಹೇಳಿ ಈ ಶಾಪಿಗೆ ಬಂದ್ವಿ. ಆ್ಯಂಡ್ ಇವರು ಚಾಕ್ಲೇಟ್ಸ್ ತುಂಬ ವೆರೈಟೀಸ್ ಆಫ್ ಚಾಕ್ಲೇಟ್ಸ್ ಅವೈಲೇಬಲ್ ಇದೆ ಇವ್ರ ಹತ್ರ. ಆ್ಯಂಡ್ ಹೋಮ್ ಮೇಡ್ ಚಾಕ್ಲೇಟ್ಸ್ ಕೂಡ ಅಂತ ಹೇಳ್ತಾರೆ. ಒಂದು ಸ್ವಲ್ಪ ಚಾಕ್ಲೇಟ್ಸ್ ತೊಗೊಂಡು ಬಂದ್ವಿ, ಬಟ್ ಹೇಳ್ಕೊಳ್ಳೋಂಥ ಟೇಸ್ಟ್ ಚೆನ್ನಾಗಿರಲಿಲ್ಲ. ಸೊ ನೋಡಿ ಪರ್ಚೇಸ್ ಮಾಡಿ. ಆ್ಯಂಡ್ ಮಡಿಕೇರಿ 2-3 ದಿವಸದಿಂದ ನಾವು ಹೋಗೋಕ್ಕಿಂತ ಮುಂಚೆನೇ ಜಾತ್ರೆ ಸ್ಟಾರ್ಟ್ ಆಗಿತ್ತು ಅಲ್ಲಿ. ಸೊ ಅಲ್ಲಿ ರೋಡಲ್ಲೇ ಜಾತ್ರೆ ನಡೀತಾ ಇತ್ತು. ನಾವು ಕಾರ್ ಇಳ್ದು ಹೋಗಿ ಕ್ಲಿಪ್ಪಿಂಗ್ಸ್ ಎಲ್ಲ ಶೂಟ್ ಮಾಡಿ ನಾವು ಒಂದು ಸ್ವಲ್ಪ ಹೊತ್ತು ಎಂಜಾಯ್ ಮಾಡಿದ್ವಿ ಆ ಜಾತ್ರೆಯನ್ನು. ಸೊ ಅದು ಮುಗಿಸ್ಕೊಂಡು ನಾವು ಬಂದಿದ್ದು ರಾಜ ಸೀಟ್ ಗಾರ್ಡನ್ ಅಂತ ಹೇಳಿ, ಇದು ಮಡಿಕೇರಿಯಲ್ಲೇ. ಆವಾಗ ತುಂಬ ಮಳೆ ಜೋರಾಗಿ ಬಂದುಬಿಟ್ಟಿತ್ತು. ಸೊ ಅದಕ್ಕೆ ನಮಗೆ ಅದು ನೋಡೋಕ್ಕೆ ಬಿಟ್ಟಿರಲಿಲ್ಲ. ನನಗೂ ಮತ್ತು ನಮ್ಮ ಅಮ್ಮಂಗೆ ಸಿಕ್ಕಾಪಟ್ಟೆ ಕಾಲು ನೋವಿಂದ ನಾವು ಹೋಗಿಲ್ಲ. ನನ್ನ ತಂಗಿ ಮತ್ತು ಅವರಿಬ್ಬರು ಮಾತ್ರ ಹೋಗಿದ್ರು, ಬಟ್ ಅಲ್ಲಿ ಬಿಟ್ಟಿರಲಿಲ್ಲ ಅವ್ರು ಹೋಗೋಕ್ಕೆ. ಬಿಕಾಸ್ ಫುಲ್ಲು ನೀರು ತುಂಬಿಕೊಂಡಿದೆ, ಬಿಡೋಕ್ಕಾಗಲ್ಲ ಅಂತ ಹೇಳಿದ್ರು. ಇದಕ್ಕೂ ಕೂಡ ಎಂಟ್ರಿ ಫೀಸ್ ಇದೆ, ಅದೆಷ್ಟು ಅಂತ ನನಗೆ ಅಷ್ಟು ಐಡಿಯಾ ಇಲ್ಲ. ಬಟ್ ಅಲ್ಲಿ ಯಾವುದೇ ರೀತಿ ಬಿಟ್ಟಿಲ್ಲ. ಇದು ಕೂಡ ಕಂಪ್ಲೀಟಾಗಿ ಪಾರ್ಕ್ ಥರನೇ ಬರುತ್ತೆ. ಸನ್ಸೆಟ್ ಹಾಗೂ ಸನ್ರೈಸ್ನ ಇಲ್ಲಿ ತುಂಬ ಚೆನ್ನಾಗಿ ನೋಡ್ಬೋದು ಅಂತ ಹೇಳ್ತಾರೆ. ಬಿಕಾಸ್ ಆ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ ನಮಗೆ ಚಾನ್ಸ್ ಸಿಕ್ಕಲಿಲ್ಲ, ನಮಗೆ ತುಂಬ ಲೇಟ್ ಆಗಿದ್ದರಿಂದ.
ಸೊ ಅದು ಮುಗಿಸ್ಕೊಂಡು ನಾವು ಸೀದಾ ಬಂದಿದ್ದು ನೈಟ್ ಊಟ ಮುಗಿಸ್ಕೊಂಡು ಹೋಗೋಣ ನಾವು ರೂಮ್ಗೆ ಚೆಕ್ ಇನ್ ಆಗೋಕ್ಕೆ ಅಂತ ಹೇಳಿ ಅಲ್ಲೇ ಇರುವಂಥ ಇದು ಕೆಫೆ ಥರ ಬರುತ್ತೆ. ಕೆಫೆ ಹೆಸರು ಬಂದು ಅಲ್ಲೇ ಹಾಕಿದ್ದೀನಿ, ನೀವು ನೋಡ್ಬೋದು. ಕೈಲಾಶ ಪರ್ವತ ಕೆಫೆ ಅಂತ ಹೇಳಿ, ಬಿಕಾಸ್ ನಾವು ಹೋಟೆಲ್ಗೆ ಅದು ಟ್ರೈ ಮಾಡೋದು ಬೇಡ, ಇದು ಕೆಫೆನ ನಾವು ನೋಡಿದ್ವಿ. ಸೊ ಅದಕ್ಕೋಸ್ಕರ ಇದೇ ಕೆಫೆಯಲ್ಲೇ ಟ್ರೈ ಮಾಡೋಣ ಅಂತ ಹೇಳಿ ಬಂದ್ವಿ. ಕೆಫೆ ವಾಸ್ ವೆಲ್ ಮೇಂಟೈನ್ಡ್ ಆ್ಯಂಡ್ ಪ್ರೈಸ್ ಕೂಡ ಸ್ವಲ್ಪ ಅದೇ ರೀತಿಯೇ ಇದೆ. ನಾವು ನೋಡಿಕೊಂಡು ಚೂಸ್ ಮಾಡಬೇಕಾಗತ್ತೆ. ಆ್ಯಂಡ್ ನಾವು ಪರ್ಚೇಸ್ ಮಾಡಿದ್ದು ಫುಡ್ ಇದಿದೆ ನೋಡಿ, ಇಷ್ಟೇ. ನಾವು ಐಟಮ್ಸ್ಗಳನ್ನು ಪರ್ಚೇಸ್ ಮಾಡಿ ಅವತ್ತು ಫುಲ್ ಕಂಪ್ಲೀಟ್ ಮಳೆ ಹಾಗೂ ಫಾಗ್ ಇತ್ತು. ನಾವು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಪಾರ್ಟ್ 3 ಬರುತ್ತೆ, ಪ್ಲೀಸ್ ವೇಟ್ ಮಾಡಿ ಆ್ಯಂಡ್ ವಾಚ್ ಮಾಡಿ. ಸಿ ಯು ನೆಕ್ಸ್ಟ್ ಬ್ಲಾಗ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.